ಕಟ್ಟೆಮಾಡುವಿನ ಶ್ರೀ ಮಹಾಮೃತ್ಯುಂಜಯ ದೇವಾಲಯದ ಪ್ರಧಾನ ಅರ್ಚಕರ ಮೇಲಿನ ಹಲ್ಲೆ ಪ್ರಕರಣವನ್ನು ತೀವ್ರವಾಗಿ ಖಂಡಿಸಿರುವ ದೇವಾಲಯ ಸಮಿತಿ ಅಧ್ಯಕ್ಷ ಕಟ್ಟೆಮನೆ ಶಶಿ ಜನಾರ್ದನ್, ಇದೊಂದು ಅಕ್ಷಮ್ಯ ಅಪರಾಧವಾಗಿದ್ದು ಆರೋಪಿಯನ್ನು ಬಂಧಿಸಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೋಮವಾರ ಸಂಜೆ ಮೂರ್ನಾಡುವಿನಲ್ಲಿರುವ ಅರ್ಚಕ ವಿಘ್ನೇಶ್ ಭಟ್ ರವರ ಸ್ಟುಡಿಯೋಗೆ ತೆರಳಿದ ಮೂವರು ಅರ್ಚಕರ ಬಗ್ಗೆ ವಿಚಾರಿಸಿದಾಗ ಮನೆಯಲ್ಲಿದ್ದಾರೆಂದು ಪತ್ನಿ ತಿಳಿಸಿದ್ದಾರೆ. ದೂರವಾಣಿ ಮೂಲಕ ಅರ್ಚಕರನ್ನು ಸಂಪರ್ಕಿಸಿ ಮನೆಯ ಬಳಿ ತೆರಳಿ ಅರ್ಚಕರನ್ನು ಮನೆಯಿಂದ ಹೊರಗೆ ಕರೆಸಿಕೊಂಡಿದ್ದಾರೆ. ನೀವೇ ಅಲ್ವಾ ಪ್ರಧಾನ ಅರ್ಚಕರು ಎಂದು ಕೇಳಿ ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಗಂಭೀರ ಗಾಯಗೊಂಡಿರುವ ಅರ್ಚಕರಿಗೆ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮೂಗಿನ ಶಸ್ತ್ರಚಿಕಿತ್ಸೆ ಮಾಡಬೇಕೆಂದು ವೈದ್ಯರು ತಿಳಿಸಿದ್ದಾರೆ ಎಂದರು. ಇಂತಹ ಘಟನೆಗಳು ದೇವಸ್ಥಾನ ಹಾಗೂ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ. ಆರೋಪಿಗಳನ್ನು ತಕ್ಷಣ ಬಂಧಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಇಂತಹ ಘಟನೆ ಮರುಕಳಿಸದಂತೆ ಪೊಲೀಸ್ ಇಲಾಖೆ ಎಚ್ಚರ ವಹಿಸಬೇಕೆಂದು ಒತ್ತಾಯಿಸಿರುವ ಶಶಿ ಜನಾರ್ದನ್, ದೇವಾಲಯದ ರಕ್ಷಣೆಯ ಉದ್ದೇಶದಿಂದ ಸೆಕ್ಷನ್ ಜಾರಿಯಾಗಿದೆ ಎಂದರು. ಕಟ್ಟೆಮಾಡು ಗ್ರಾಮಸ್ಥ ಬಿದ್ರುಪಣೆ ಮನು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ದೇವಾಲಯ ಸಮಿತಿ ಸದಸ್ಯರಾದ ಜಗದೀಶ್ ಮಂದಪ್ಪ, ಬಿದ್ರುಪಣೆ ಚೇತನ್, ಕಟ್ಟೆಮನೆ ಪುರುಷೋತ್ತಮ್ ಹಾಗೂ ಬಿದ್ರುಪಣೆ ಪ್ರಸನ್ನ ಉಪಸ್ಥಿತರಿದ್ದರು. ಪಂಚಾಯಿತಿಯವರು ಕಟ್ಟೆಮಾಡವರಿಗೆ ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ, ಬೈಲದ ಬಗ್ಗೆ ಸಪೋರ್ಟ್ ಮಾಡಿದ್ದಾರೆ. ಇದು ಶೀಘ್ರವಾಗಿ ನಾವು ಒಂದು ಮೀಟಿಂಗ್ ಮಾಡ್ತೀವಿ. ಅರ್ಚಕರಿಗೂ ಬರ್ತಾ ಇದೆ. ಈಗಾಗಲೇ ಹಿಂದೆ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿದಂತ ಕೆಲವು ಜನಾಂಗದ ಪ್ರಮುಖರುಗಳಿಗೆಲ್ಲ ಕರೆ ಬಂದಿದೆ. ನೀನು ಎಲ್ಲೇ ಹೋಗ್ತೀಯಲ್ಲ, ನೀನು ಅಲ್ಲೇ ಹೋಗ್ತೀಯಲ್ಲ, ನಿನ್ನ ನೋಡ್ಕೊಳ್ತೀವಿ, ನಿನಗೆ ಯಾಕೆ ಬೇಕು ಕೆಲವು ಹರಿಜನರಿಗೆ ಗಿರಿಜನರಿಗೆ ಈ ಥರ ಎಲ್ಲ ಧಮಕಿಗಳು ಬರ್ತಾ ಇದೆ. ಇಂಥ ವಿಚಾರಗಳನ್ನೆಲ್ಲ ಮನಗಂಡು ತಾವು ಕೂಡ ಇದಕ್ಕೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಾನು ಗ್ರಾಮಸ್ಥ. ಈ ಹಲ್ಲೆ ಮಾಡಿದಂತ ವ್ಯಕ್ತಿಯನ್ನ ತಕ್ಷಣವೇ ಬಂಧಿಸಬೇಕು. ಒಂದು ವೇಳೆ ಬಂಧಿಸದಿದ್ದಲ್ಲಿ ನಾವು ರಸ್ತೆಗಿಳಿದು ಬೀದಿಗಿಳಿದು ಹೋರಾಟ ಮಾಡಬೇಕಂತ ಹೇಳೋದು ಕೂಡ ಈ ಮೂಲಕ ಹೇಳುತ್ತೆ.